ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ನಾನು ಪ್ರದಿತ್ಯ ಆ್ಯಂಡ್ ಪ್ರದಿತ್ಯ ಆಯಿ 3 ಜನ ಪಾರ್ಕಿಗೆ ಬಂದೀವಿ. ಹಾಗೆ ಸುಮ್ಮನೆ ವಾಕಿಂಗ್ ಮಾಡೋದಕ್ಕಂತ ಹೇಳಿ ಬಂದೀವಿ. ಸೊ ಪ್ರದಿತ್ಯ ಅಂತೂ ಕಾರ್ಬಾರ್ ಸ್ಟಾರ್ಟ್ ಮಾಡ್ಕೊಂಡನು. ಅವ್ನ ಕೈಯಾಗ ಒಂದು ಎಲೆ ಕೊಟ್ಟೀನಿ, ಅದನ್ನ ಕಂಟಿನ್ಯೂಸ್ ಆಗಿ ಬರೀ ಬಾಯ ಹಾಕೊಳತ್ತಾನ. ಹಾಗೆ ಎಟ್ಟು ಬಿಡಿಸಿದ್ರು ಬಿಡವಲ್ಲ, ಬರೀ ಏನು ಕೊಟ್ಟರು ಬಾಯ ಹಾಕೋದೈತೆ ಹುಡುಗ. ಭಾಳ ಕಟ್ಟೈತದ. ಇಲ್ಲ ಕೊಡ್ತೀನಿ, ತಗೋ ಹಿಡಿ, ತಗೋ, ಟೇಕ್ ದಿಸ್ ಆ್ಯಂಡ್ ಈಟ್. ಪ್ರದಿತ್ಯಗಳು ಆಯಿ ಹೆಂಗೆ ವಾಕಿಂಗ್ ಮಾಡತ್ತಾರ ನೋಡ್ರಿ. ಇದೊಂದು ರೌಂಡ್ ಹಾಕಿ ಬರ್ತಾರೋ, ಮತ್ತು ಬಂದು ಇಲ್ಲಿ ಕುಂಡಿರ್ತಾರೋ, ಮತ್ತು ಒಂದು ರೌಂಡ್ ಹಾಕಿ ಬರ್ತಾರೋ, ಹಾಕಿ ಬಂದು ಮತ್ತೆ ಇಲ್ಲಿ ಕುಂಡಿರ್ತಾರೆ ಪ್ರದಿತ್ಯನ ಜೊತೆ. ಇದು ಪಾರ್ಕು, ನಾವು ಬಂದಿರುವಂಥ ಪಾರ್ಕು. ಈ ಪಾರ್ಕ್ ಸೈಡಲ್ಲಿ ಒಂದು ಅಪಾರ್ಟ್ಮೆಂಟ್ ಕಾಣತೈತಿಲ್ಲ, ಅದೇ ನಮ್ಮ ಅಪಾರ್ಟ್ಮೆಂಟು. ಒಂದು ಸ್ವಲ್ಪ ಕಾಣತೈತಿ ಅಷ್ಟೇ, ಕ್ಲಿಯರ್ ಆಗಿ ಕಾಣಿಸತ್ತಿಲ್ಲ. ಅದೇ ನಮ್ಮ ಅಪಾರ್ಟ್ಮೆಂಟು. ಇಲ್ಲಿ ನಮ್ಮ ಮನೆ ಬಾಜುಕ ಐತಿ. ಬಂದೀವಿ. ಮಾಡು ಪ್ರದು, ಮಾಡು 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 ನಾಟಕ ರಾಜ. ಗುಳು ಗುಳು ಮಾಡು. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಡ್ಯಾನ್ಸ್. ಪ್ರದಿತ್ಯ ರಜ್ಜಿ ಇಬ್ರು ಕೂಡಿ ವಾಕಿಂಗ್ ಮಾಡತ್ತಾರು. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ಜಾಸ್ತಿ ಹೊತ್ತು ಕುಂತ್ರೆ ಪಾರ್ಕಲ್ಲಿ ಸೊಳ್ಳೆ ಕಡಿಯಾಕತ್ತವು ಲೇಟ್ ಆದಮೇಲೆ. ಸೊ ಹೀಗಾಗಿ ಪ್ರದಿತ್ಯನಿಗೆ ಸೊಳ್ಳೆ ಅದು ಕಡಿದ್ರೆ ಅಂತ ಹೇಳಿ ಬೇಗನೆ ಮನೆಗೆ ಬಂದ್ವಿ 3 ಜನ. ಮನೆಗೆ ಬಂದಮೇಲೆ ಹೂವಿನ ಮಾಲೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೀನಿ. ಅಲ್ಲಿ ಪಾರ್ಕಲ್ಲಿ ಹೂವಿನ ಗಿಡ ಜಾಸ್ತಿ ಅದಾವು. ಸೊ ಬರಬೇಕಾದ್ರೆ ನಾನು ಆಮೇಲೆ ನಮ್ಮ ಅತ್ತೆ ಇಬ್ಬರು ಹೂವನ್ನು ಹರ್ಕೊಂಡು ಬಂದಿದ್ವಿ. ನಾಳೆ ದೇವ್ರಿಗಾಗುತ್ತೆ ಅಂತ ಹೇಳಿ ಹರ್ಕೊಂಡ್ಬಂದ್ವಿ. ಬಟ್ ಇಬ್ಬರು ಸೇರಿ ಹೂವನ್ನು ಹರ್ಕೊಂಡ್ಬಂದಿರೋದ್ರಿಂದ ಜಾಸ್ತಿ ಹೂ ಹರ್ಕೊಂಡ್ಬಂದಿದ್ದು. ಸೊ ಹೀಗಾಗಿ ಹೂವಿನ ಮಾಲೆನ ಮಾಡತ್ತೀನಿ. ಮಾಲೆ ಮಾಡಿಟ್ರೆ ಚೆಂದ ಕಾಣಿಸ್ತೈತಿ ಅಂತ ಹೇಳಿ ಹೂವಿನ ಮಾಲೆ ಮಾಡಬೇಕು ಅಂತ ಹೇಳಿ ಹೂವಿನ ಮಾಲೆ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಹೂ ಸಿಗಬೇಕಾದ್ರೆ ಹೂ ಬೇಕು ಅಂತ ಅಂದರೆ ಹೊರಗಡೆನೇ ತೊಗೊಂಬರ್ಬೇಕು. ಮಾರ್ಕೆಟಲ್ಲಿ ಒಂದು 10 ರೂಪಾಯಿಗೆ ಜಸ್ಟ್ ಒಂದು 2-3 ಹೂ ಕೊಡ್ತಾರಷ್ಟೇ. ಅಷ್ಟೇ ಹೂಗಳು ನಮ್ಮ ಮನೆಯಲ್ಲಿರುವಂಥ ದೇವರಿಗೆ ಸಾಕಾಗೋದಿಲ್ಲ. ಸೊ ಹೀಗಾಗಿ ನಮ್ಮ ಅತ್ತೆ ಏನು ಮಾಡಿರ್ತಾರೆ, ವಾಕಿಂಗ್ ಹೋದಾಗ ಡೈಲಿ ಮಾರ್ನಿಂಗ್ ಹೂವನ್ನು ತೊಗೊಂಡು ಬಂದಿರ್ತಾರೆ ಪಾರ್ಕಿಂದ. ಸೊ ಅವೇ ಒಂದು 2 ದಿನ ಆಗಿರ್ತಾವೆ ಹೂವು. ಆಮೇಲೆ ಕೆಲವೊಂದು ಸಲ ಏನು ಮಾಡ್ತೀನಿ, ಒಂದು 50 ರೂಪಾಯಿದು ಹೂವನ್ನು ತರಿಸಿರ್ತೀನಿ. ಸೊ ಅದು ಒಂದು 2-3 ದಿನ ಆಗ್ತಾವೆ. ನಾನೇ ಇನ್ಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮನೆಯಲ್ಲಿನೇ ಫಾಟಲ್ಲಿ ಹೂವಿನ ಗಿಡ ಬೆಳೆಸಬೇಕು ಅಂತ ಹೇಳಿ ಅಂದ್ಕೊಳತ್ತೀನಿ. ನೋಡಬೇಕು ಏನೇನಾಗ್ತೈತಿ ಅಂತ. ಸೊ ಮನೆಯಲ್ಲಿನೇ ಹೂವಿನ ಗಿಡ ಬೆಳೆಸಿದ್ರೆ ಏನಾಗುತ್ತೆ, ನಮಗೂ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ತೈತಿ. ಆಮೇಲೆ ಒಂದೇನೋ ಒಂದು ಒಳ್ಳೆಯ ಹ್ಯಾಬಿಟ್ ಅಂತ ಅನಿಸ್ತೈತಿ. ಆಮೇಲೆ ನಾವೇ ಗಿಡನ ಬೆಳೆಸತ್ತೀವಿ, ಆಮೇಲೆ ನಾವು ಬೆಳೆಸಿರುವಂಥ ಹೂವಿಂದ ದೇವ್ರ ಪೂಜೆ ಮಾಡತ್ತೀವಿಲ್ಲ ಅಂಥೇಳಿ ಅದು ಒಂದು ಸಾರ್ಥಕತೆ ಇರ್ತೈತಿ. ಸೊ ಹೀಗಾಗಿ ಇನ್ಮೇಲೆ ನಾನೇ ಮನೆಯಲ್ಲಿ ಕೆಲವೊಂದು ಫಾಟನ್ನು ತೊಗೊಂಡು ಬಂದು ಹೂವಿನ ಗಿಡನ ಬೆಳೆಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೂವಿಲ್ಲ ಅಂತಂದರೆ ದೇವ್ರ ಪೂಜೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ನೋಡಿ, ಇಷ್ಟೊಂದು ದೊಡ್ಡದ ಒಂದು ಮಾಲೆ ಆಯಿತು. ಸೊ ಇವಾಗ ದೇವ್ರ ಫೋಟೋಕ್ಕೆ ಏರಿಸಿ ಪೂಜೆ ಮಾಡಿದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ದೇವ್ರ ಪೂಜೆಗೆ ಹೂವಿದ್ರೇ ಚಂದ.
ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಅನ್ಸತ್ತಿತ್ತು. ಸೊ ಹೀಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಚಾರ ಮಾಡತ್ತಿದ್ನಿ. ಏನು ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೋಬೇಕಾದ್ರೆ ರಾಗಿ ದೋಸೆ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತು. ಸೊ ತುಂಬ ದಿನ ಆಗಿತ್ತು ರಾಗಿ ದೋಸೆನ ಮಾಡಿ. ಸೊ ರಾಗಿ ದೋಸೆನ ಮಾಡ್ಕೊಳ್ಳೋಣ ಅಷ್ಟೇ ಸಿಂಪಲ್ಲಾಗಿ ಅಂತ ಹೇಳಿ ರಾಗಿ ದೋಸೆನ ಮಾಡ್ಕೊಳತ್ತೀನಿ. ಸೊ ನಾನು ಈ ಒಂದು ರಾಗಿ ದೋಸೆನ ಯಾವ ಥರ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ಸ್ಟಂಟಾಗಿ ರಾಗಿ ದೋಸೆನ ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ರಾಗಿ ದೋಸೆನ ಮಾಡೋಣ. ನಾನಿಲ್ಲಿ ಮೊದಲಿಗೆ ಏನು ಮಾಡಿದ್ದೆ, ಒಂದು 6 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ಕೊಳ್ಬೇಕು. ಅಂತಂದರೆ ಅರ್ಧ, ನಾವು ಎಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀವಿ ಅದರ ಅರ್ಧದಷ್ಟು ರವೆಯನ್ನು ಹಾಕ್ಕೊಳ್ಬೇಕು. ಸೊ ಎರಡನ್ನೂ ಕೂಡಿಸಿ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿ ಜಾರಲ್ಲಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಎಲ್ಲ ನುಣ್ಣದಾಗಿ ಅದನ್ನು ಪುಡಿ ಮಾಡ್ಕೊಳ್ಬೇಕು. ನೀರು ಹಾಕಿ ಮಾಡ್ಕೊಳ್ಳೋಂಗಿಲ್ಲ. ಜಸ್ಟ್ ಹಂಗೆ ರವೆ ಮತ್ತು ರಾಗಿ ಹಿಟ್ಟನ್ನು ಪೌಡ್ರನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಬೌಲಲ್ಲಿ ಅದನ್ನೆಲ್ಲನೂ ತಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ, ಆಮೇಲೆ ಜೀರಿಗೆ ಇವೆಲ್ಲವನ್ನು ಹಾಕ್ಕೊಳ್ಬೇಕು. ಆಮೇಲೆ ಈರುಳ್ಳಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ, ಜಸ್ಟ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು. ಆ್ಯಂಡ್ ರಾಗಿ ದೋಸೆಗೆ ಮೇನಾಗಿ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಕರಿಬೇವು. ಸೊ ಕರಿಬೇವನ್ನು ಏನು ಮಾಡಬೇಕು, ನಾವಿಲ್ಲಿ ಕೈಯಿಂದ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕೈಯಿಂದ ಕಟ್ ಮಾಡಿಕೊಂಡು ಕರಿಬೇವನ್ನು ಹಾಕ್ಕೊಳ್ಬೇಕು. ಸೊ ಅದೊಂಥರ ಒಂದು ಎಕ್ಸ್ಟ್ರಾ ಫ್ಲೇವರನ್ನು ಕೊಡ್ತೈತಿ ಕರಿಬೇವು. ಸೊ ರಾಗಿ ದೋಸೆ ಮಾಡಬೇಕಾದ್ರೆ ಕರಿಬೇವು ಮೇನ್ ಇಂಪಾರ್ಟೆಂಟು. ಇದೊಂದು ನಿಮಗೆ ಸೂಪರ್ ಟಿಪ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ತೆಳುವೇ ಕಲಿಸ್ಕೊಳ್ಬೇಕು. ಯಾವ ಥರ ಅಂತಂದರೆ ನಾವು ನೀರು ದೋಸೆ ಮಾಡ್ತೀವಲ್ಲ, ಸೊ ಆ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೊಳ್ಬೇಕು. ಸೊ ಇಲ್ಲಿ ನಾನು ಅಷ್ಟೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಆಮೇಲೆ ಪೂರ್ತಿ ತೆಳುವಾದ್ರೂ ಸರಿಯಾಗಲ್ಲ, ಆ್ಯಂಡ್ ಸ್ವಲ್ಪ ಗಟ್ಟಿ ಆದ್ರೂ ಅಷ್ಟು ಚಲೋ ಬರಲ್ಲ. ದೋಸೆ ಫುಲ್ ಬಿರುಸಾಗಿ ಬರ್ತಾವೆ. ಸೊ ಹೀಗಾಗಿ ನೀರು ದೋಸೆ ಮಾಡ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕು.
ನಮ್ಮ ಅತ್ತೆ ಮಾವ ಇಬ್ರು ಆರಾಮಾಗಿ ಕುತ್ಕೊಂಡು ಟಿವಿ ನೋಡತ್ತಾರು. ನೋಡ್ರಿ ಇಬ್ರು ಹೆಂಗ್ ಜೋಡಿಲೆ ಕುತ್ಕೊಂಡು ಟಿವಿ ನೋಡಕತ್ತಾರ ಅಂತೇಳಿ.